ಸರ್ವರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸರ್ವಜ್ಞನ ವಚನಗಳಲ್ಲಿ ದಾನದ ವಿಧಗಳು ಮತ್ತು ದಾನ ಭೇದಗಳ ಕುರಿತಾಗಿ ತಿಳಿಯೋಣ. ಸನಾತನ ಧರ್ಮ ಮತ್ತು ಪುರಾಣಗಳ ಪ್ರಕಾರ ದಾನವು ಸಮಾಜದ ಕಲ್ಯಾಣ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಅತ್ಯಗತ್ಯವಾಗಿದೆ. ಮುಖ್ಯವಾಗಿ ಅನ್ನದಾನ, ವಿದ್ಯಾದಾನ, ಗೋದಾನ ಮತ್ತು ವಸ್ತ್ರದಾನಗಳನ್ನು ಶ್ರೇಷ್ಠ ದಾನಗಳೆಂದು ಪರಿಗಣಿಸಲಾಗುತ್ತದೆ. ದಾನದ ವಿಧಗಳನ್ನು ಸಾತ್ವಿಕ ದಾನ, ರಾಜಸ ಮತ್ತು ತಾಮಸ ಎಂದು 3 ವಿಧಗಳಾಗಿ ವಿಂಗಡಿಸಬಹುದು. ಇದರಲ್ಲಿ ನಿಷ್ಕಲ್ಮಶ ಮನಸ್ಸಿನಿಂದ ಕೊಡುವುದು ಸಾತ್ವಿಕ ದಾನ ಎನ್ನಿಸಿಕೊಳ್ಳುತ್ತದೆ. ಇನ್ನು ದಾನ ಭೇದಗಳು ಯಾವುವೆಂದರೆ ಸಾತ್ವಿಕ ದಾನ, ರಾಜಸ ದಾನ ಮತ್ತು ತಾಮಸ ದಾನ. ಸಾತ್ವಿಕ ದಾನ ಅಂದರೆ ಪ್ರತಿಯಾಗಿ ಏನನ್ನೂ ಅಪೇಕ್ಷಿಸದೆ ಯೋಗ್ಯ ಪಾತ್ರರಿಗೆ ಅಂದರೆ ಅರ್ಹರಿಗೆ ಸಕಾಲದಲ್ಲಿ ಮಾಡುವುದು. ರಾಜಸ ದಾನ ಎಂದರೆ ಕೀರ್ತಿ, ಪ್ರತಿಷ್ಠೆ ಅಥವಾ ಪ್ರತ್ಯುಪಕಾರವನ್ನು ಬಯಸಿ ಮಾಡುವುದು. ತಾಮಸ ದಾನವೆಂದರೆ ಅನರ್ಹರಿಗೆ ಅಸಭ್ಯವಾಗಿ ಅಥವಾ ಅಪಮಾನಕರವಾಗಿ ಮಾಡುವುದು. ಅನ್ನದಾನ ಕೂಡ ಶ್ರೇಷ್ಠವಾದ ದಾನವಾಗಿದೆ. ಹಸಿದವರಿಗೆ ಆಹಾರವನ್ನು ನೀಡುವುದು ದಾರಿದ್ರ್ಯವನ್ನು ನಾಶ ಮಾಡುತ್ತದೆ. ವಿದ್ಯಾದಾನ ಜ್ಞಾನವನ್ನು ಹಂಚುವುದು, ಇದು ಅತ್ಯುನ್ನತವಾದ ದಾನವಾಗಿದೆ. ಭೂದಾನ ಬಡವರಿಗೆ ಅಥವಾ ಸಂಸ್ಥೆಗಳಿಗೆ ಭೂಮಿಯನ್ನು ನೀಡುವುದು, ಇದು ಬ್ರಹ್ಮಲೋಕ ಪ್ರಾಪ್ತಿಯನ್ನು ನೀಡುತ್ತದೆ. ಗೋದಾನ ಪಾಪಗಳನ್ನು ದೂರ ಮಾಡುವ ಶಕ್ತಿ ಗೋದಾನಕ್ಕೆ ಇದೆ. ವಸ್ತ್ರದಾನ ಮಾಡುವುದರಿಂದ ಆಯಸ್ಸನ್ನು ವೃದ್ಧಿಸುತ್ತದೆ. ಇನ್ನು ದಾನದ ತತ್ವಗಳನ್ನು ತಿಳಿಯೋಣ. ಸತ್ಪಾತ್ರ ದಾನ ಅಂದರೆ ದಾನವನ್ನು ಅರ್ಹರಿಗೆ ಅಂದರೆ ಅಗತ್ಯ ಇರುವವರಿಗೆ ನೀಡುವುದು. ಇನ್ನು ಅನ್ನದಾನ ಮಾಡುವಾಗ ನಾವು ಯೋಗ್ಯ ಮತ್ತು ಅಯೋಗ್ಯ ಎಂದು ಭೇದ ಭಾವ ಮಾಡಬಾರದು. ದಾನದ 4 ಸ್ತರಗಳೆಂದರೆ ಶಾಶ್ವತ, ನೈಮಿತ್ತಿಕ, ಕಾಮಾರ್ ಮತ್ತು ವಿಮಲ ದಾನ. ವಿದ್ಯಾದಾನದಿಂದ ವ್ಯಕ್ತಿಯ ವ್ಯಕ್ತಿತ್ವ ಹೆಚ್ಚುತ್ತದೆ. ವಿನಯ ಮತ್ತು ವಿವೇಕ ಕೂಡ ಹೆಚ್ಚಾಗುತ್ತದೆ. ದಾನ, ಉಪಭೋಗ ಮತ್ತು ನಾಶ ಇವು 3 ಹಣದ ಗತಿಗಳು. ದಾನವನ್ನು ಮಾಡದ, ಸ್ವಂತದ ಸುಖಕ್ಕೂ ಉಪಯೋಗವಾಗದ ಹಣವು ನಾಶವಾಗುವುದು. ದಾನದ ಅಥವಾ ಸಂಪತ್ತಿನ ಸದ್ವಿನಿಯೋಗದ ಕುರಿತಾದ ಒಂದು ಸಂಸ್ಕೃತದ ಶ್ಲೋಕವಿದೆ. ದಾನಂ ಭೋಗೋ ನಾಶಸ್ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಯೇನ ದದಾತಿ ನ ಭುಕ್ತೆ ತಸ್ಯ ತೃತೀಯಾ ಗತಿರ್ಭವತಿ. ಅಂದರೆ ಹಣ, ಸಂಪತ್ತು ನಮ್ಮ ಬಳಿ ಇದ್ದರೆ ಅದಕ್ಕೆ ಕೇವಲ 3 ದಾರಿಗಳಿವೆ. ಒಂದು ದಾನಂ ಅಂದರೆ ದಾನ, ನಮ್ಮಲ್ಲಿರುವ ಹೆಚ್ಚುವರಿ ಹಣವನ್ನು ಅರ್ಹರಿಗೆ ಅಥವಾ ಸಮಾಜದ ಒಳ್ಳೆಯ ಕೆಲಸಗಳಿಗೆ ನೀಡುವುದು. ಇದು ಅತ್ಯುತ್ತಮ ಮಾರ್ಗವಾಗಿದೆ. ಎರಡನೆಯದು ಭೋಗ ಅಂದರೆ ಅನುಭವಿಸುವುದು. ನಮ್ಮ ಹಣವನ್ನು ನಾವೇ ಧರ್ಮಸಮ್ಮತವಾಗಿ ಸುಖ ಸಂತೋಷಕ್ಕಾಗಿ ಅನುಭವಿಸುವುದು. ಇದು ಧರ್ಮ ಮಾರ್ಗ. ಇದನ್ನು ಮಧ್ಯಮ ಮಾರ್ಗ ಎಂದು ಕರೆಯುತ್ತಾರೆ. ಇನ್ನು ಮೂರನೆಯದು ನಾಶ ಅಥವಾ ವಿನಾಶ. ದಾನವನ್ನೂ ಮಾಡದೆ, ಭೋಗವನ್ನೂ ಮಾಡದೆ ಅಂದರೆ ಅನುಭವಿಸುವುದನ್ನೂ ಮಾಡದೆ ಹಣವನ್ನು ಕೂಡಿಟ್ಟರೆ ಆ ಹಣವು ಕಳ್ಳರ ಪಾಲಾಗಿಯೋ, ರಾಜರ ತೆರಿಗೆ ಅಥವಾ ದಂಡವಾಗಿಯೋ ಅಥವಾ ಬೇರೆ ಯಾವುದಾದರೂ ರೂಪದಲ್ಲಿ ಖಂಡಿತವಾಗಿ ನಾಶವಾಗುತ್ತದೆ.
ಆದ್ದರಿಂದ ಹಣವನ್ನು ದಾನ ಮಾಡಬೇಕು ಅಥವಾ ಅನುಭವಿಸಬೇಕು. ಒಬ್ಬ ವಿಶ್ವಾಸಿಯು ಒಂದು ಗಿಡ ನೆಟ್ಟರೆ ಮತ್ತು ಅದರಿಂದ ಪಕ್ಷಿ, ಮನುಷ್ಯ ಅಥವಾ ಪ್ರಾಣಿ ತಿಂದರೆ ಅದು ಖಂಡಿತವಾಗಿಯೂ ಅವನ ಪಾಲಿನ ದಾನವೆನಿಸುತ್ತದೆ ಎಂದು ಪ್ರವಾದಿ ಮಹಮ್ಮದ್ ಅವರು ಹೇಳಿದ್ದಾರೆ. ಬೇಡುವಾತನು ಶಿವನೇ, ನೀಡುವ ಪದಾರ್ಥವನ್ನು ಕೊಟ್ಟವನೂ ಶಿವನೇ, ಬೇಡುವ ನೀಡುವ ಬುದ್ಧಿಯ ನಿತ್ತವನೂ ಶಿವನೇ. ಜಗವೆಲ್ಲವೂ ಶಿವಮಯವಾಗಿರುವಾಗ ನಾನೆಂಬ ಅಹಂಕಾರವು ಶಿವನ ಮಾಯೆ, ಅದಕ್ಕೆ ಸಿಲುಕಿಸಿದರಯ್ಯ ಗುರುಕುಮಾರ ಮಂಚಾಕ್ಷರೇಶ್ವರ ಎಂದು ಪುಟ್ಟರಾಜ ಗವಾಯಿಗಳು ಹೇಳಿದ್ದಾರೆ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ಹೇಳಿದ್ದಾರೆ. ಬಸವಣ್ಣನವರ ವಚನಗಳಲ್ಲಿ ದಾನ ಅಥವಾ ದಾಸೋಹ ತತ್ವವು ಕೇವಲ ಭಿಕ್ಷೆ ನೀಡುವುದಲ್ಲ, ಬದಲಾಗಿ ಗಳಿಸಿದ ಸಂಪತ್ತನ್ನು ಸಮಾಜದೊಂದಿಗೆ ಹಂಚಿಕೊಳ್ಳುವ ಕಾಯಕವಾಗಿದೆ. ಇದು ಬಸವಣ್ಣನವರ ಪ್ರಸಿದ್ಧವಾದ ವಚನವಾಗಿದೆ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ ಎಂಬುದು ನಿಸ್ವಾರ್ಥ ದಾನ ಮತ್ತು ಭಕ್ತಿಯ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಮನಸ್ಸಿನಲ್ಲಿ ಶ್ರದ್ಧೆಯಿಲ್ಲದೆ ಮಾಡುವ ಪೂಜೆ, ದಾನ ಮತ್ತು ಕಾರ್ಯಗಳು ವ್ಯರ್ಥ. ನಿಜವಾದ ಭಕ್ತಿ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದ ಕಾರ್ಯವನ್ನು ಮಾತ್ರ ಕೂಡಲ ಸಂಗಮ ದೇವನು ಸ್ವೀಕರಿಸುತ್ತಾನೆ ಎಂಬುದು ಈ ವಚನದ ತಾತ್ಪರ್ಯವಾಗಿದೆ. ಕಾಯಕವೇ ಕೈಲಾಸ ತತ್ವದಡಿ ದಾಸೋಹವು ದಾನ ಅಂದರೆ ಸ್ವಾರ್ಥರಹಿತ ಸೇವೆಯಾಗಿ ಅಗತ್ಯವಿರುವವರಿಗೆ ಸಹಾಯ ಮಾಡುವುದರ ಮೂಲಕ ಆತ್ಮತೃಪ್ತಿ ಮತ್ತು ಸಾಮಾಜಿಕ ಸಮಾನತೆಯನ್ನು ಸಾಧಿಸುವ ಮಾರ್ಗವಾಗಿದೆ. ಭೌತಿಕ ಜಗತ್ತಿನ ಮೋಹದಿಂದ ಹೊರಬಂದು ಸಾಮಾಜಿಕ ಬಂಧುತ್ವವನ್ನು ಬೆಸೆಯುವ ಸೇತುವೆಯಾಗಿದೆ. ಸರ್ವಜ್ಞನು ದಾನದ ಕುರಿತಾಗಿ ಅನೇಕ ವಚನಗಳನ್ನು ರಚಿಸಿದ್ದಾರಲ್ಲದೆ ದಾನದ ವಿವಿಧ ಮಜಲುಗಳನ್ನು ತನ್ನ ವಚನಗಳಲ್ಲಿ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಸರ್ವಜ್ಞರು ಹೇಗೆ ದಾನ ಮಾಡಬೇಕು, ದಾನದ ಭೇದಗಳು, ಇವುಗಳ ಬಗ್ಗೆ ಬರೆದಿರುವ ವಿಚಾರಧಾರೆಯನ್ನು ತಿಳಿಯೋಣ. ಮೊದಲು ಹೇಗೆ ದಾನ ಮಾಡಬೇಕು ಎಂಬುದರ ಕುರಿತಾದ ಸರ್ವಜ್ಞನ ವಚನಗಳು. ಯೋಗಿಂಗೆ ಕುಲವಿಲ್ಲ, ಸಾಗರಕ್ಕೆ ನೆಲೆಯಿಲ್ಲ. ಯೋಗಿಂಗೆ ಕುಲವಿಲ್ಲ, ಸಾಗರಕ್ಕೆ ನೆಲೆಯಿಲ್ಲ. ಯೋಗವಟ್ಟಿಗೆಗೆ ಸೆರಗಿಲ್ಲ, ಯೋಗವಟ್ಟಿಗೆಗೆ ಸೆರಗಿಲ್ಲ. ದಾನ ಧರ್ಮಕ್ಕೆ ಆಗು ಹೋಗಿಲ್ಲ ಸರ್ವಜ್ಞ. ಅಂದರೆ ನಿಜವಾದ ಯೋಗಿಗೆ ಕುಲ ಜಾತಿಗಳಿರುವುದಿಲ್ಲ. ಅದರಂತೆ ಮಹಾಸಾಗರಕ್ಕೆ ನೆಲೆಯಿಲ್ಲ. ಅಂದರೆ ಸಾಗರದ ಆಳ, ಆದಿ, ಅಂತ್ಯಗಳನ್ನು ಬಲ್ಲವರಿಲ್ಲ. ಯೋಗಾಭ್ಯಾಸಕ್ಕೆ ತುದಿ ಇಲ್ಲ ಮತ್ತು ದಾನ ಧರ್ಮಕ್ಕೆ ಆಗು ಹೋಗುಗಳಿಲ್ಲ. ಅಂದರೆ ದಾನ ಧರ್ಮಗಳನ್ನು ಮಾಡುವಾಗ ಹೀಗೇ ಮಾಡಬೇಕು ಎಂದು ಎಲ್ಲೂ ಹೇಳಿಲ್ಲ. ಇಂತಹವರಿಗೇ ಮಾಡಬೇಕು, ಇಂತಹ ಸಮಯದಲ್ಲಿ ಮಾಡಬೇಕು, ಇಂತಹ ವ್ಯಕ್ತಿಗಳಿಗೇ ಮಾಡಬೇಕು ಮತ್ತು ಇಂತಹ ಸ್ಥಳದಲ್ಲೇ ಮಾಡಬೇಕು, ಇವುಗಳ ಬಗ್ಗೆ ಭೇದವನ್ನು ಎಣಿಸಬಾರದು. ದಾನದ ಭೇದಗಳ ಕುರಿತಾಗಿ ಸರ್ವಜ್ಞನ ವಚನಗಳು ಹೀಗಿದೆ. ತಿರಿದು ತಂದಾದರೂ ಕರೆದು ಜಂಗಮಕ್ಕಿಕ್ಕು, ತಿರಿದು ತಂದಾದರೂ ಕರೆದು ಜಂಗಮಕ್ಕಿಕ್ಕು. ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ. ನೆರೆಮನೆಯಕ್ಕೂ ಸರ್ವಜ್ಞ. ಇದೇ ಅರ್ಥವನ್ನು ಕೊಡುವ ಸರ್ವಜ್ಞನ ಇನ್ನೊಂದು ವಚನ. ತಿರಿದು ಹರಿದು ಕೊರೆದು ಕರೆದು ದಾನವ ಮಾಡು, ತಿರಿದು ಹರಿದು ಕೊರೆದು ಕರೆದು ದಾನವ ಮಾಡು. ಪರಮಾತ್ಮನ ಕೃಪೆ ನಿನಗಕ್ಕೂ ಸ್ವರ್ಗವದು, ಪರಮಾತ್ಮನ ಕೃಪೆ ನಿನಗಕ್ಕೂ ಸ್ವರ್ಗವದು. ನೆರೆಮನೆಯಕ್ಕೂ ಸರ್ವಜ್ಞ. ಸ್ವರ್ಗವದು, ನೆರೆಮನೆಯಕ್ಕೂ ಸರ್ವಜ್ಞ. ಈಗ ಸರ್ವಜ್ಞನ ಇನ್ನೊಂದು ವಚನ.
ಈ ಸರ್ವಜ್ಞನ ವಚನದ ಅರ್ಥವೇನೆಂದರೆ, ನೀನು ನಿನ್ನ ಹತ್ತಿರ ಇಲ್ಲದಿದ್ದರೆ ತಿರುಕೊಂಡು ಬಂದು, ಅಂದರೆ ಭಿಕ್ಷೆ ಬೇಡಿ ತಂದಾದರೂ ಜಂಗಮರನ್ನು ಕರೆದು ದಾನವನ್ನು ಮಾಡು. ಇದರಿಂದ ನಿನಗೆ ಪುಣ್ಯ ದೊರೆಯುವುದು ಅಥವಾ ಮೋಕ್ಷ ದೊರೆಯುವುದು. ನಿನಗೆ ದಾನ ಮಾಡಬೇಕೆಂಬ ಇಚ್ಛೆಯುಂಟಾದರೆ ಬೇರೆ ಯೋಚಿಸದೆ ಬೇಡಿಕೊಂಡು ಬಂದಾದರೂ ದಾನವನ್ನು ಮಾಡುವುದು. ದಾನ ಮಾಡತಕ್ಕ ವಸ್ತು ಒಂದೇ ಇದ್ದರೆ ಅದನ್ನು ಹರಿದು, ಅಂದರೆ ಅದನ್ನು ಭಾಗ ಮಾಡಿ ದಾನವನ್ನು ಮಾಡಬೇಕು. ಗಟ್ಟಿ ಪದಾರ್ಥವಿದ್ದರೆ ಅದನ್ನು ಕೊರೆದು, ಅಂದರೆ ಅದನ್ನು ತುಂಡು ತುಂಡು ಮಾಡಿ ಯಾಚಕರನ್ನು ಕರೆದು ದಾನವನ್ನು ಮಾಡು. ಹಾಗೆ ಮಾಡುವುದರಿಂದ ಶ್ರೇಷ್ಠನಾದ ಶಿವನ ದಯೆಯು ನಿನ್ನ ಮೇಲೆ ಆಗುವುದು. ನಿನಗೆ ಸ್ವರ್ಗವು ಪಕ್ಕದ ಮನೆಯಷ್ಟು ಹತ್ತಿರಕ್ಕೆ ದೊರೆಯುವಂತಾಗುವುದು ಎಂದು ಸರ್ವಜ್ಞರು ಸ್ಪಷ್ಟೀಕರಿಸಿದ್ದಾರೆ. ಇನ್ನೊಂದು ವಚನ, ಬೇಡಿ ಕಷ್ಟವ ಮಾಡಿ ಕೊಡಿಸಿದರದರರ್ಧವನು ರೂಢಿಗೀಶ್ವರನ ಶರಣರ್ಗೆ ನೀಡಿದರೆ ಮಾಡಿದುದು ಪುಣ್ಯ ಸರ್ವಜ್ಞ. ಜನರನ್ನು ಬೇಡಿ ಅಥವಾ ಕಷ್ಟದಿಂದ ದುಡಿದ ಕೂಡಿ ಹಾಕಿದ್ದರ ಅರ್ಧ ಹಣವನ್ನು ಶಿವಶರಣರಿಗೆ ದಾನ ಮಾಡಿದರೆ ಹೆಚ್ಚಿನ ಮಟ್ಟದ ಪುಣ್ಯ ಲಭಿಸುತ್ತದೆ ಎಂದು ಸರ್ವಜ್ಞರು ಹೇಳಿದ್ದಾರೆ. ಇನ್ನೊಂದು ವಚನ, ಸೂಕ್ಷ್ಮವಾದರೂ ಒಂದು ಭಿಕ್ಷೆ ಇಯ್ಯಲೇಬೇಕು. ಅಕ್ಷಯದ ಪಾತ್ರ ತನಗಕ್ಕೂ ಮೋಕ್ಷವದು ತತ್ಕ್ಷಣದೊಳಗಕ್ಕೂ ಸರ್ವಜ್ಞ. ಅಕ್ಷಯದ ಪಾತ್ರ ತನಗಕ್ಕೂ ಮೋಕ್ಷವದು ತತ್ಕ್ಷಣದೊಳಗಕ್ಕೂ ಸರ್ವಜ್ಞ. ತನ್ನ ಹತ್ತಿರ ಎಷ್ಟೇ ಸ್ವಲ್ಪ ದ್ರವ್ಯವಿದ್ದರೂ ಅದರೊಳಗಿಂದಲೇ ಕೆಲವನ್ನು ದಾನ ಮಾಡಬೇಕು. ಆ ಪುಣ್ಯದ ಫಲದಿಂದ ಮುಂದಿನ ಜನ್ಮದಲ್ಲಿ ಅವರಿಗೆ ಅಕ್ಷಯ ಪಾತ್ರೆಯು ದೊರೆತಂತೆ, ಅಂದರೆ ಜೀವನದಲ್ಲಿ ಯಾವುದೇ ಕೊರತೆ ಬೀಳುವುದಿಲ್ಲ ಮತ್ತು ಆ ಕ್ಷಣದಲ್ಲಿಯೇ ಅವನಿಗೆ ಮೋಕ್ಷವು ದೊರೆಯುವುದು ಎಂದು ಸರ್ವಜ್ಞರು ಹೇಳಿದ್ದಾರೆ. ಸರ್ವಜ್ಞರ ಇನ್ನೊಂದು ವಚನ, ಭಟ್ಟ ಡೊಂಬರಿಗಿತ್ತು ಕೊಟ್ಟು ಹೋಗಲಿ ಬೇಡ. ಸೃಷ್ಟಿಗೀಶ್ವರನ ಶರಣರ್ಗೆ ಕೊಟ್ಟಿಹರೆ ಶ್ರೇಷ್ಠ ಪದವಕ್ಕೂ ಸರ್ವಜ್ಞ. ಅಂದರೆ ಹೊಗಳು ಭಟ್ಟರು ನಮ್ಮನ್ನು ಮುಖಸ್ತುತಿ ಮಾಡುತ್ತಿದ್ದರೆ ಅಥವಾ ಲಾಗ ಹೊಡೆಯುವರು, ಅಂದರೆ ಕಾರಣವಿಲ್ಲದೆ ಪದೇ ಪದೇ ನಮಸ್ಕಾರ ಮಾಡುತ್ತಿದ್ದರೆ ಅಂಥವರಿಗೆ ದಾನ ಮಾಡಿ ಕೆಡಬೇಡ. ಅಂಥವರಿಗೆ ಕೊಟ್ಟ ದಾನವು ನಿಷ್ಫಲವಾಗುವುದು. ಈಶ್ವರನ ಭಕ್ತರಿಗೆ ದಾನ ಮಾಡಿದರೆ ನಿನಗೆ ಶ್ರೇಷ್ಠ ಪದವು, ಅಂದರೆ ಮುಕ್ತಿಯು ದೊರೆಯುವುದು ಎಂದು ಹೇಳಿದ್ದಾರೆ. ಇನ್ನೊಂದು ವಚನ, ಅಡುವವರಿಗಕ್ಕಿಯನು ಕೊಡುವುದು ಬಿಡಾರವನು ಕುಡಿಯುವುದಕ್ಕೆ ನೀರ ನೆರೆಯುವುದು. ಇವು ಮೂರು ಬಡವರ ದಾನ ಸರ್ವಜ್ಞ. ಅಡುವವರು ಅಂದರೆ ಅಡಿಗೆ ಮಾಡಿಕೊಳ್ಳುತ್ತೇನೆ ಎನ್ನುವವರಿಗೆ ಅಕ್ಕಿಯನ್ನು ಕೊಡಬೇಕು. ಅವರಿಗೆ ಉಳಿದುಕೊಳ್ಳುವುದಕ್ಕೆ ಜಾಗ ಕೊಡಬೇಕು. ಅವರಿಗೆ ಕುಡಿಯಲಿಕ್ಕೆ ನೀರು ಕೊಡಬೇಕು. ಈ ಮೂರು ಬಡವರಿಗೆ ಮಾಡತಕ್ಕಂತಹ ದಾನಗಳು. ಅಂದರೆ ಒಬ್ಬ ಮನುಷ್ಯನಿಗೆ ಮೂಲಭೂತ ಅವಶ್ಯಕತೆಗಳಾದ ಅನ್ನ, ವಸತಿ, ನೀರು ಇವುಗಳನ್ನು ನೀಡುವುದರಿಂದ ಬಡವರಿಗೆ ಜೀವನ ನೀಡಿದಂತೆ ಆಗುತ್ತದೆ ಎಂಬುದು ಸರ್ವಜ್ಞರ ಅಭಿಪ್ರಾಯವಾಗಿದೆ. ಇನ್ನೊಂದು ವಚನ, ಉತ್ತಮದ ದೇವಾಂಗ ವಸ್ತ್ರವನ್ನು ಧರಿಸಿದೊಡೆ ಮತ್ತೆ ಮಾಣಿಕವ ನಿಡುವಡಂ ಮಾಡುವುದು ನಿತ್ಯ ದಾನವನು ಸರ್ವಜ್ಞ. ಅಂದರೆ ಎಲೈ ಮನುಷ್ಯನೇ, ನೀನು
ಶ್ರೀಮಂತರು ಧರಿಸುವ ರೇಷ್ಮೆಯ ವಸ್ತ್ರವನ್ನು ಧರಿಸಬೇಕೆಂದು ಅಪೇಕ್ಷೆಯನ್ನು ಪಟ್ಟರೆ ಮತ್ತು ಮುತ್ತು ರತ್ನಗಳನ್ನು ಧರಿಸಬೇಕೆಂದು ನಿನ್ನ ಆಸೆ ಇದ್ದರೆ ನೀನು ಪ್ರತಿನಿತ್ಯ ಬಡವರಿಗೆ ದಾನವನ್ನು ಮಾಡು ಎಂದು ಸರ್ವಜ್ಞರು ತಮ್ಮ ಈ ವಚನದಲ್ಲಿ ಸೂಚಿಸಿದ್ದಾರೆ. ಇನ್ನೊಂದು ವಚನ, ಆಡದಲೆ ಕೊಡುವವನು ರೂಢಿಯೊಳಗುತ್ತಮನು. ಆಡದಲೆ ಕೊಡುವವನು ರೂಢಿಯೊಳಗುತ್ತಮನು, ಆಡಿಕೊಡುವವನು ಮಧ್ಯಮನು, ಅಧಮ ತಾನಾಡಿ ಕೊಡದವನು ಸರ್ವಜ್ಞ. ಅಧಮ ತಾನಾಡಿ ಕೊಡದವನು ಸರ್ವಜ್ಞ ಅಂದರೆ ಕೊಡುತ್ತೇನೆಂದು ಜನರ ಮುಂದೆ ಹೇಳದೆ ದಾನ ಕೊಡುವವನು ಈ ಭೂಮಿಯಲ್ಲಿ ಉತ್ತಮನು. ಕೊಡುತ್ತೇನೆಂದು ಹೇಳಿ ಕೊಡುವವನು ಮಧ್ಯಮನು. ಜನರ ಮುಂದೆ ಕೊಡುತ್ತೇನೆಂದು ಹೇಳಿಯೂ ಕೊಡದೇ ಇರುವವನು ಅಧಮನು ಎಂದು ಸರ್ವಜ್ಞರು ತಮ್ಮ ವಚನದಲ್ಲಿ ಸ್ಪಷ್ಟೀಕರಿಸಿದ್ದಾರೆ. ಕೆಲವರು ಜನರ ಮುಂದೆ ಕೊಡುತ್ತೇನೆ ಎಂದು ಹೇಳಿ ಚಪ್ಪಾಳೆ ಗಿಟ್ಟಿಸಿಕೊಂಡು ನಂತರ ಕೊಡುವುದಿಲ್ಲ. ಇಂತಹ ಜನರು ಅಧಮರು ಅಂದರೆ ನೀಚರು ಎಂಬುದು ಸರ್ವಜ್ಞನ ಈ ವಚನದ ತಾತ್ಪರ್ಯವಾಗಿದೆ. ಬೇಡದ ಮುನ್ನೀದ ನಾಡಿನೊಳಗುತ್ತಮನು. ಬೇಡದ ಮುನ್ನೀದ ನಾಡಿನೊಳಗುತ್ತಮನು, ಬೇಡಿದರೆ ಈವ ಮಧ್ಯಮನು. ಬೇಡಿದರೆ ಈವ ಮಧ್ಯಮನು, ಅಧಮತ ಬೇಡಲಿಯದವನು ಸರ್ವಜ್ಞ. ಅಂದರೆ ಬೇಡುವುದಕ್ಕಿಂತ ಮೊದಲೇ ದಾನವನ್ನು ಕೊಡುವವನು ದೇಶದೊಳಗೆ ಉತ್ತಮನು. ಬೇಡಿದ ಬಳಿಕ ಕೊಡುವವನು ಮಧ್ಯಮನು. ಬೇಡಿದರೂ ಕೊಡದೇ ಇರುವವನು ಅಧಮನು ಎನಿಸಿಕೊಳ್ಳುವನು ಎಂಬುದು ಸರ್ವಜ್ಞರ ಅಭಿಪ್ರಾಯವಾಗಿದೆ. ಹೀಗೆ ಇವತ್ತು ನಾವು ಈ ಸರ್ವಜ್ಞನ ವಚನಗಳಲ್ಲಿ ದಾನವನ್ನು ಯಾವ ರೀತಿ ಕೊಡಬೇಕು, ದಾನದ ಭೇದಗಳು ಮತ್ತು ದಾನದ ವಿಧಗಳು ಇವುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅದನ್ನು ಕೂಡ ನಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಳ್ಳೋಣ ಅಂತ ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುತ್ತೇನೆ. ನಿಮಗೆ ಈ ಒಂದು ಸಂಚಿಕೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು.